ಭಟ್ಕಳ ಪಟ್ಟಣದ ಮುರಿನ್ಕಟ್ಟೆಯ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 8 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ವಶಕ್ಕೆ ಪಡೆದ ಆರೋಪಿಗಳನ್ನು ಕಾರಗದ್ದೆಯ ಮೊಹಮ್ಮದ ಸಿಂಧನ, ಹನುಮಾನನಗರ ಜಾಲಿಯ ಮೊಹಮ್ಮದ್ ರಯೀಸ್, ಆಜಾದನಗರ ಜಾಲಿಯ ಮೊಹಮ್ಮದ್ ಫರಾನ್, ತಂಜಿಮ್ನ ಅಬ್ದುಲ್ ಬಾಸಿತ್, ನವಾಯತ್ ಕಾಲೋನಿಯ ಮೊಹಮ್ಮದ್ ಇಲಿಯಾಸ್, ಚೌತಿನಿಯ ಮೊಹಮ್ಮದ್ ಅಶ್ರಫ್, ಸುಲ್ತಾನ್ ಸ್ಟ್ರೀಟ್ನ ಜುಲ್ಕಿಫ್ ಹಾಗೂ ಅಕೀಬ್ ತಾಹಿರಾ ಎಂದು ಗುರುತಿಸಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಹೆದ್ದಾರಿ ಅಗಲೀಕರಣದ ವೇಳೆ ತೆರವುಗೊಳಿಸಲಾಗಿದ್ದ ಮರಿನಕಟ್ಟೆಯನ್ನು ಕೆಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮರು ನಿರ್ಮಾಣ ಮಾಡಿದ್ರು. ಬಳಿಕ ರಾತ್ರಿ ವೇಳೆ ಕೆಲ ದುಷ್ಕರ್ಮಿಗಳು ಕಟ್ಟೆಯನ್ನ ಧ್ವಂಸಗೊಳಿಸಿರುವ ಆರೋಪ ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಐಜಿಪಿ ಅಮಿತ್ ಸಿಂಗ್ ತಿಳಿಸಿದ್ದಾರೆ. ಘಟನೆ ಬಳಿಕ ಭಟ್ಕಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.